So hello guys, good morning ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕನ್ನಡ ವ್ಲಾಗ್. 30 ಡಿಗ್ರಿ ಬಿಸಿಲಲ್ಲಿ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. Guys, the thing I am feeling regret is about inconsistent in YouTube journey. ಗೈಸ್, ತುಂಬ ದಿನಗಳ ನಂತರ ಹೊಸ ವ್ಲಾಗ್ನ ಆರಂಭ. ಸೊ ಇದು ಒಂದು ಅನ್ನೋನ್ ಲೊಕೇಶನ್ ಅಲ್ಲ, ಇದು ನನ್ನ ನೋನ್ ಲೊಕೇಶನ್ ಅದೇ ನಂಗೆ ಗೊತ್ತಿರೋ ಲೊಕೇಶನು. ಸೊ ಈ ಒಂದು ಲೊಕೇಶನಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ. ಸೊ ವಾಕಿಂಗ್ ಮಾಡ್ತಾ ಇರ್ತೀನಿ. So guys, after taking a long break, approximately 7 to 8 days. So 7 days ಅಂದರೆ 1 week ತಾನೆ ಕರೆಕ್ಟ್. ಸೊ 10 days ಅಂದರೆ 7 to 8 days ನಾನು ವಿಡಿಯೋ ಮಾಡಿಲ್ಲ. ಸೊ ಏನು ಕಾರಣ ನೋಡ್ತಾ ಇದ್ದೆ, ಮತ್ತೆ ಅದು ಮೋಟಿವೇಶನ್ ಕೇಳ್ತಾ ಇದೆ. ಬಟ್ ದ ಥಿಂಗ್ ಐ ಸೇ ಟು ಯು ಈಸ್ ಅಬೌಟ್ ಮೋಟಿವೇಶನ್. ಕೇಳಿದ್ರೆ ಮೋಟಿವೇಟ್ ಆಗ್ತೀರಾ, ಬಟ್ ಫಾರ್ ಹವರ್ ಆರ್ ಅ ಸೆಕೆಂಡ್, ಫಾರ್ ಅ ಮಿನಿಟ್, ಫಾರ್ ಅ ಡೇ, ಫಾರ್ 2 days. ಓಕೆ, ಆಫ್ಟರ್ ದಟ್ ನೀವು ಅಲ್ಲಿ ಮೋಟಿವೇಶನ್ ತಗೊಂಡು ಈಗ ಯುದ್ಧ ಮಾಡಬೇಕಂದ್ರೆ ಒಬ್ರು ಮೋಟಿವೇಟ್ ಮಾಡ್ತಾರೆ. ಮೋಟಿವೇಶನ್ ಕೇಳಿ ಅಲ್ಲಿ ಯುದ್ಧ ಫೀಲ್ಡಲ್ಲಿ ಹೋಗಿ ನಿಂತ್ಕೊಂಡ ತಕ್ಷಣ, ನೀವು ಅಲ್ಲಿ ಹೋದ ತಕ್ಷಣ ಮೋಟಿವೇಶನ್ ಮಾಡ್ತಿಬಿಟ್ರೆ, ಮೋಟಿವೇಶನ್ನು ಹೇಳಿರ್ತಾರೆ ಅದನ್ನು ಕೇಳಬೇಕು, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿದ್ರೆ ಮೋಟಿವೇಶನ್ ವೇಸ್ಟ್. ಸೊ ಗೈಸ್, ಸೆಲ್ಫ್ ಲವಿಂಗ್ ಅವರ್ ಸೆಲ್ಫ್ ಲವಿಂಗ್ ಮೈ ಸೆಲ್ಫ್. ಸೊ ಗೈಸ್, ಬ್ಯೂಟಿಫುಲ್ ಥಿಂಗ್ ಎಷ್ಟೇ ಬ್ಯೂಟಿಫುಲ್ ಆಗಿರಲಿ, ಅದು ತುಂಬ ಸೂಕ್ಷ್ಮ ಆಗಿರುತ್ತೆ, ಸೆನ್ಸಿಟಿವ್. ಸೊ ಅದನ್ನು ಮುಟ್ಟಿದ ತಕ್ಷಣ ಅದು ಬಿದ್ದೋಗ್ಬಿಡುತ್ತೆ, ಅಷ್ಟು ಸೂಕ್ಷ್ಮ ಇರುತ್ತೆ. ಅದನ್ನು ಗೈಸ್, ಟ್ರೀ ಸೌಂಡ್ ಮಾಡುತ್ತಾ? ಸೊ ಇಲ್ಲಿ ನೋಡಿ ಯಾವ ಥರ ಸೌಂಡ್ ಮಾಡ್ತೇವೆ. ಇಟ್ ಈಸ್ ನಾಟ್ ಅಬೌಟ್ ಟ್ರೀ, ಇಟ್ ಈಸ್ ಅಬೌಟ್ कितने तेजस्वी लोग हैं हमारे पास, कितने शानदार विचार रखते हैं जी. और कुछ लोग ಅಲ್ಲಿ ಬರ್ತಿರೋ ಸೌಂಡು ಗಿಳಿದು. ಹೆಂಗೆ ವ್ಲಾಗ್ ಮಾಡಿಲ್ಲ ಹಾಗೆ ನನ್ನ ತಲೆಯಲ್ಲೂ ಕೂದಲನ್ನ ಕಟಿಂಗ್ ಮಾಡಿಲ್ಲ. ಸೊ ಹೇರ್ ಕಟ್ ಮಾಡಿಸ್ಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಹೇರ್ ಕಟ್ ಮಾಡ್ತೀವಿ. ಸೊ ಹೇರ್ ಕಟ್ ಮಾಡೋಕ್ಕೆ ನಾವು ಕಟಿಂಗ್ ಶಾಪಲ್ಲಿ ಹೋಗಿ ಅವ್ರ ಹತ್ರನೇ ಅದು ಅಂದರೆ ಒಂದು ವಿಡಿಯೋ ಮಾಡ್ತೀವಿ, ವಿಡಿಯೋ ಶೂಟ್ ಕೇಳ್ತೀವಿ, ಅಲೋ ಮಾಡ್ತಾ ಇರೋದು ನೋಡೋಣ. ಸೊ ಬನ್ನಿ ಗೈಸ್, ಹೇರ್ ಕಟ್ ಮಾಡ್ಸೋಣ ಇವತ್ತಿನ ಬ್ಲಾಗಲ್ಲಿ, ಬನ್ನಿ ಗೈಸ್. ಬ್ಯಾಂಗ್ಳೂರಲ್ಲಿ ಪರ್ಟಿಕ್ಯುಲರ್ ಒಂದು ಹಳ್ಳಿ ಅಂತ ಇದೆ, ಎಡೋನಹಳ್ಳಿ. ಸೊ ನಾವು ಅಲ್ಲಿ ಇರ್ತೀವಿ. ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಹೇಗಿದೆ ಅಂತ ನೋಡಿ. ಇಷ್ಟೇ ಅಲ್ಲ ನೋಡಿ, ಇವಾಗ ಇನ್ನೂ ತೋರಿಸ್ತೀನಿ. ಸೊ ಎಷ್ಟು ಅಲ್ಲಿ ಗೆಸ್ಟ್ ಲ್ಯಾಂಡ್ ಅಂತ ಇದೆ. ಸೊ ಅಲ್ಲಿ ನಮ್ಮ ಫ್ರೆಂಡ್ ಹಿಡ್ದಿದ್ದ. ಸೊ ಗೆಸ್ಟ್ ಲ್ಯಾಂಡಲ್ಲೂ ಟ್ರಾಫಿಕ್ ನೋಡ್ಬೋದು ಎಷ್ಟಿದೆ ಅಂತ. ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಇದೆ. ಈ ರೋಡಲ್ಲಿ ಕ್ಲಿಯರ್ ಆಗಿದೆ. ಸೊ ಆ ರೋಡಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಎಷ್ಟು ಟ್ರಾಫಿಕ್ ನೋಡ್ತಾ ಬೇಸಿಗೆಯಲ್ಲಿ ಒಂದು ಪೆಪ್ಸಿ ಬಾಟಲ್ ತೊಗೊಂಡಿದ್ದೀವಿ. ಅದರಲ್ಲಿ ಎಕ್ಸ್ಟ್ರಾ ಸ್ಕೀಮ್ ಅಂತ ಏನೋ ಮಾಡಿದ್ದಾರೆ. 500 ml ಬದಲು 750 ml ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ ಊಟ. ಈ ಒಂದು ಗ್ರೀನರ್ ಮೈಕ್ ಟೆಸ್ಟ್ ಮಾಡೋಕ್ಕೆ ನಾನು ಔಟ್ಡೋರಲ್ಲಿ ಬಂದಿದ್ದೀನಿ. ಸೊ ಇದು ನನ್ನ 3rd ಟೈಮ್ ಈ ಮೈಕ್ ಯೂಸ್ ಮಾಡ್ತಿರೋದು. ಫಸ್ಟ್ 3 times ನಾನು ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ, ಅದಾದ್ಮೇಲೆ ಮಾಡಿಲ್ಲ. ಸೊ ಇದು ನನ್ನ 3rd ಟೈಮ್. ಸೊ ಈ ಗ್ರೀನರ್ 3rd ಮೋಡಲ್ಲಿ ನಾಯ್ಸ್ ಹೇಗೆ ಬರ್ತಿದೆ ಅಂತ ಒಂದ್ಸಲ ಹೇಳಿ ಗೈಸ್. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಡೇ ಬೈ ಡೇ ಬ್ಲಾಗ್ಸ್ ಬರ್ತಾ ಇರ್ತೀವಿ. ಬ್ಲಾಗ್ಸ್ನ ಡೇ ಬೈ ಡೇ ಅಲ್ಲ, 1 ವೀಕಲ್ಲಿ ಅಟ್ಲೀಸ್ಟ್ 1 or 2 ವಿಡಿಯೋಸ್ ಬಂದೇ ಬರುತ್ತೆ. ಸೊ 1 ವೀಕಲ್ಲಿ 7 days ವಿಡಿಯೋ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಬಟ್ from now the consistency will be followed by me and watch videos guys. Bangalore city life ನೋಡಿ guys. ಟ್ರಾಫಿಕ್ ಇರುತ್ತೆ, ತುಂಬಾ ವೆಹಿಕಲ್ ಇರುತ್ತೆ, ಫ್ಲೈಓವರ್ ಇರುತ್ತೆ. ಸೊ ಗೈಸ್, ಹೇರ್ ಕಟ್ ಮಾಡೋ ವಿಡಿಯೋಕ್ಕಿಂತ ಮುಂಚೆ ನಾವು ಒಂದು ಮೊಬೈಲ್ ಶಾಪಿಗೆ ಬಂದಿದ್ವಿ. ಅಲ್ಲಿ ನಮ್ದು ಒಂದು ಟ್ಯಾಬಲ್ ಎಲೆಕ್ಟ್ರಾನಿಕ್ ಶಾಪಲ್ಲಿ ನಮ್ದು ಟ್ಯಾಬ್ ರಿಪೇರ್ ಮಾಡಬೇಕು. ಸೊ ಈ ಶಾಪಲ್ಲಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ವಿ ಕೇಮ್ ಆ್ಯಂಡ್ ಸೊ ಗೈಸ್, ಎಲೆಕ್ಟ್ರಾನಿಕ್ ಶಾಪಿಂದ ಸೀದಾ ಬಿಗ್ ಮಾರ್ಟಿಗೆ ಬಂದು ಚೀಸ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಚೀಸು, ಬಟರ್, ಪರಾಟ ಎಲ್ಲ ಸಿಗುತ್ತೆ. ಸೊ ಬಿಗ್ ಮಾರ್ಟ್ ರೈಟ್ ನೌ ವಿ ಆರ್ ಇನ್ ದ ಬಿಗ್ ಮಾರ್ಟ್. ಸೊ ಗೈಸ್, ಮನೆಗೆ ಬೇಕಾಗಿರುವ ಗೋಧಿ ಹಿಟ್ಟು, ಮಾವಿನ ಹಣ್ಣು, ಆ ಥರ ಏನಾದರೂ ತೊಗೊಂಡಿದ್ದೀವಿ. ಸೊ ಇವಾಗ ನಾವು ಗೈಸ್ ಬಿಗ್ ಮಾರ್ಕೆಟ್ ಶಾಪಿಂಗ್
ಮಾಡ್ತಾ ಹೋಗ್ತಾ ಇದ್ದೀವಿ. ಗೈಸ್ ನಾವು ಜಸ್ಟ್ ಮನೆಗೆ ಬೇಕಾಗಿರೋ ಫುಡ್ ಐಟಮ್ಸ್ನ ಬಿಗ್ ಮಾರ್ಟಿಂದ ತೊಗೊಂಡಿದ್ದೀವಿ. ಸೊ ಚೆಕ್ ದ ಕವರ್. ಸೊ ಮನೆಗೆ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀವಿ ಅಂತ. ಸೊ ಗೈಸ್ ದಿಸ್ ಇಸ್ ಹೌ ಯು ಸ್ಟಾರ್ಟ್ ಇನ್ ಕಂಪ್ಯೂಟರ್. ಸೊ ಗೈಸ್ ನಾವು ಫೈನಲಿ ಟ್ರಾಫಿಕ್ನ ಕ್ರಾಸ್ ಮಾಡ್ತಾ ಮನೆಗೆ ಬಂದಿದ್ದೀವಿ. ಸೊ ಬಿಗ್ ಮಾರ್ಟಲ್ಲಿ ಏನೇನು ಶಾಪ್ ಮಾಡಿದ್ದೀವಿ, ಶಾಪಿಂಗ್ ಅಂದರೆ ಮನೆಗೆ ಬೇಕಾಗಿರೋ ಯಾವ ಫುಡ್ ಐಟಮ್ಸ್ ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. So guys, let's start off cutting segment right now. Here we go for a cutting shop after a long time. So let's go and make a cutting haircut. Let's go. ಸೊ ನಲ್ಲಿ ಕಟಿಂಗ್ ಶಾಪಿಗೆ ಬಂದಾಯಿತು. ಸೊ ನನ್ನ ಕಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು ನಮಗೆ ಕಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ಮಾಡಿಸ್ತಾ ಇರೋದು ಸ್ಲೋಪ್ ಕಟಿಂಗ್. ಸೊ ಕಟಿಂಗ್ಸಲ್ಲಿ ತುಂಬ ಸ್ಟೈಲ್ ಇರುತ್ತೆ. ಹೇಗಾದರೆ ನಾನು ತುಂಬ ಕೂದಲ ಬಿಟ್ಟಿದ್ದೆ. ಸೊ ಆ ತುಂಬ ಕೂದಲನ್ನ ಒಂದು ಏನಾದರೂ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಸ್ಟೈಲ್ ಕಟಿಂಗ್ ಮಾಡಿಸಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಸ್ಲೋಪ್ ಕಟಿಂಗ್ ಮಾಡಿಸಿದೆ. ತುಂಬ ಕೂದಲ ಇತ್ತು. ಸೊ ಅದರ ಸ್ಲೋಪ್ ಕಟಿಂಗ್ ಈಸಿಯಲ್ಲಿ ಆಗ್ತಾಯಿತ್ತು. ಸೊ ಸ್ಲೋಪ್ ಕಟಿಂಗ್ ನೋಡಿ ಹೇಗಾಗ್ತಾ ಇದೆ ಅಂತ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇಫ್ ಯು ಲೈಕ್ ದ ಕಟಿಂಗ್ ಕಮೆಂಟ್ ಆ್ಯಂಡ್ ನಿಮ್ಗೆ ಏನಾದರೂ ಈ ಥರ ಸ್ಲೋಪ್ ಕಟಿಂಗ್ ಇಷ್ಟ ಆದರೆ ನೀವು ಕಟಿಂಗ್ ಮಾಡಿಸಿ ಗೈಸ್. ಸ್ಲೋಪ್ ಕಟಿಂಗ್ ಮಾಡಿಸಿ. ಜಾಸ್ತಿ ಕೂದಲ ಇಡೋದಕ್ಕಿಂತ ಬೆಟರ್ ಸ್ಲೋಪ್ ಕಟಿಂಗ್ ಮಾಡಿಸ್ಬಿಟ್ಟು ಯಾವುದೋ ಸ್ವಲ್ಪ ಸ್ಟೈಲ್ ಥರನೂ ಆಗುತ್ತೆ ಮತ್ತು ಒಂದು ಕಟಿಂಗ್ ಥರ ಆಗುತ್ತೆ. ಕೂದಲ ಕಡಿಮೆ ಇರುತ್ತೆ. ಹಾಗೆ ಸಮ್ಮರಲ್ಲಿ ಕೂದಲುಗಳನ್ನು ಕಡಿಮೆ ಇಟ್ಟರೆ ಅದು ತುಂಬ ಯೂಸ್ಫುಲ್. ಯಾಕಂದ್ರೆ ತುಂಬ ಸೆಕೆ, ಬೆವರು ಬರುತ್ತೆ ಮತ್ತು ಸ್ವೆಟ್ಟು ಫುಲ್ ಸ್ಮೆಲ್ ಬರುತ್ತೆ. ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹೇರ್ ಕಟ್ ಮಾಡೋದು ಬೆಸ್ಟ್. So guys, finally I'm back to the vlog after a long time. So I am making a voice over. So you are hearing my voice over video. So as you know, I'm not making a video right now. So I am in the cutting shop and now half slope cutting is over. Still they are cutting my hair. ಸೊ ನೋಡ್ತಾ ಇರ್ಬೋದು ನಾವು ಹೇರ್ ಕಟ್ ಇನ್ನೂ ಪ್ರೊಸೆಸ್ಸಲ್ಲೇ ಇದೆ. ಹೇರ್ ಕಟ್ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಹೀಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಸ್ಲೋಪ್ ಕಟಿಂಗ್ ಫುಲ್ ಮುಗ್ದಾಗ ಹೇಗೆ ಕಾಣಿಸ್ತಿದೆ ಅಂತ ನನಗಿನ್ನ ತುಂಬ ಇಚ್ಛುಕಾಗಿದ್ದೀನಿ ಯಾವ ಥರ ಕಾಣಿಸ್ತು. ಗೈಸ್ ನನ್ನ ಪ್ರಕಾರ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಕಿಲ್ ಅಂದರೆ ಒಂದು ಕಟಿಂಗ್ ಆಗಲಿ ಯಾವುದೇ ವರ್ಕ್ ಆಗಲಿ, ದಟ್ ಈಸ್ ಅ ಸ್ಕಿಲ್ ವಿಚ್ ಯು ನೀಡ್ ಇನ್ ಲೈಫ್. ಫ್ರಮ್ ದಟ್ ಯು ಕ್ಯಾನ್ ಅರ್ನ್ ಸಮಥಿಂಗ್. ಸೊ ವಿತ್ ಎಜುಕೇಷನ್ ಸ್ಕಿಲ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ಐ ನೋ ಆ್ಯಂಡ್ ಆ್ಯಸ್ ಐ ಥಿಂಕ್, ಆ್ಯಸ್ ಐ ಅಂಡರ್ಸ್ಟ್ಯಾಂಡ್. ಸೊ ಒಂದು ಕಟಿಂಗ್ ಆಗಲಿ, ಯಾವುದೇ ವರ್ಕ್ ಆಗಲಿ, ಟೈಲ್ ಹಾಕೋದಾಗಲಿ, ಪೇಂಟ್ ಆಗಲಿ, ಮನೆ ಪೇಂಟ್ ಆಗಲಿ, ಯಾವುದೇ ವರ್ಕ್, ಎವ್ರಿ ವರ್ಕ್ is a thing which satisfy your needs and if you work smartly and hardly, which fulfills your dreams, etc. ಸೊ ಗೈಸ್ ಈ ಥರ ಮೋಟಿವೇಶನ್ ಎಲ್ಲಿಂದ ಕೊಡ್ತೀನಿ ಅಂದರೆ ನಾನು ತುಂಬ ಪಾಡ್ಕಾಸ್ಟ್ ವೀಡಿಯೋಸೆಲ್ಲ ನೋಡಿದ್ದೀನಿ. ಸೊ ಆ ಪಾಡ್ಕಾಸ್ಟಿಂದ ತೊಗೊಂಡಿರೋ ಇನ್ಸ್ಪಿರೇಷನ್ ಆಗಲಿ, ಮೋಟಿವೇಶನ್ ಆಗಲಿ, ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಸೊ ಗೈಸ್ ನಮ್ಮ ಮೋಟಿವೇಶನ್ ನೀವು ಕೇಳ್ತಾ ಇದ್ದೀರಾ, ಓಕೆ, ಬಟ್ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ I say you to implement the motivation as action which you take can fulfill your dreams, etc. Which you will work hard and implement a thing. You'll focus in the thing and you'll get the thing which you like it and do the thing which you like it. So guys, ivaga small break of voiceover. Just enjoy the music with my haircut.
ಸೊ ಗೈಸ್ ನನ್ನ ಹೇರ್ ಕಟ್ ಸೆಗ್ಮೆಂಟ್ ಫೈನಲಿ ಎಂಡ್ ಆಗಿದೆ. ಸೊ ನನ್ನ ಹೇರ್ ಕಟ್ ಹೇಗಾಗಿದೆ ಅಂತ ನೀವು ನೋಡ್ಬೋದು. ಸೊ ದಿಸ್ ಈಸ್ ಅ ಸ್ಲೋಪ್ ಕಟಿಂಗ್ ಆ್ಯಂಡ್ ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಕಟಿಂಗ್ ಮಾಡ್ಬಿಟ್ಟು ನಾವು ಆಚೆ ಬಂದಿದ್ದೀವಿ. ಸೊ ಕಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅದ್ರ ವಿಡಿಯೋ ನೋಡ್ಬೋದು. ಸೊ ಗೈಸ್ ನಾವು ಫೈನಲಿ ಕಟಿಂಗ್ ಇದು ಸ್ಲೋಪ್ ಕಟಿಂಗ್ ಮಾಡಿಸ್ಕೊಂತ ಮನೆ ಹತ್ರ ಹೋಗ್ತಾ ಇದೀವಿ. ಸೊ ಕಟಿಂಗ್ ಮಾಡೋರು ಕಟಿಂಗ್ ಶಾಪ್ ಅವ್ರು ತುಂಬ ಚೆನ್ನಾಗಿದ್ರು. ಸೊ ಬಿಫೋರ್ ಡೂಯಿಂಗ್ ಸಮಥಿಂಗ್ ವಿ ಹ್ಯಾವ್ ಟು ಆಸ್ಕ್ ದೆಮ್ ಆ್ಯಂಡ್ ಇಫ್ ದೇ ಅಗ್ರಿ ವಿ ಹ್ಯಾವ್ ಟು ಕಂಟಿನ್ಯೂ. ದಟ್ಸ್ ವೆರಿ ಕಂಫರ್ಟೇಬಲ್ ಗೈಸ್. ಸೊ ಗೈಸ್ ಹಾಗೆ ಹೇರ್ ಕಟ್ ಮಾಡಿದ್ರೆ ಬ್ರದರ್ ತುಂಬ ಚೆನ್ನಾಗಿದ್ರು. ಸೊ ವಿಡಿಯೋ ಮಾಡೋಕೆ ಅಗ್ರಿ ಮಾಡಿದ್ರು. ಮತ್ತು ಒಂದು ಸೆಲ್ಫಿನ ತೊಗೊಂಡು ಹಾಗೆ ಇವತ್ತಿನ ವಿಡಿಯೋ ಇಲ್ಲಿ ಬಂದು ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗು ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಇದೇ ವೀಕಲ್ಲಿ ನೆಕ್ಸ್ಟ್ ಡೇ ಯಾವಾಗಾದರೂ ಬರುತ್ತೆ. ಸೊ ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಲೆಟ್ಸ್ ಮೀಟ್ ಇನ್ ನ್ಯೂ ಬ್ಲಾಗ್. Concrete dreams where the neon glows. Every block tells a tale the whole city knows. Rhythms in the shadows where the cold wind blows.